ಜಟಾಪಟಿಗೆ ಕಾರಣ ಆಗ್ತಾ ಇದೆ ಈ ವಿಚಾರಗಳು. ಸುಮಲತಾ ಅಂಬರೀಶ್ ಸೇರಿ 6 ಜನರನ್ನ ದರ್ಶನ್ ಅನ್ಫಾಲೋ ಮಾಡಿದ್ದಾರೆ. ಆಗಲೇ ಹೇಳ್ತಾ ಇದ್ದ ಹಾಗೆ ಮದರ್ ಇಂಡಿಯಾ ಅಂತ ಇವ್ರನ್ನ ಕರೀತಾ ಇದ್ರು. ಸೊ ಅವ್ರ ಮೇಲೆ ಅಸಮಾಧಾನನ ಅನ್ಫಾಲೋ ಮಾಡಿದ ಬೆನ್ನಲ್ಲೇ ಸುಮಲತಾ ಅವ್ರದ್ದು ಪೋಸ್ಟ್ ಬೇರೆ. ಇಬ್ಬರಿಗಿಬ್ರು ವಾಗ್ಯುದ್ಧಗಳನ್ನ ಶುರು ಮಾಡ್ಕೊಂಡಿದ್ದಾರೆ. ಕೋಲ್ಡ್ ವಾರ್ ಇನ್ಸ್ಟಾಗ್ರಾಮ್ನಲ್ಲಿ ನಡೀತಾ ಇದೆಯಾ ಇಬ್ಬರ ನಡುವೆ. ಬಹುಚರ್ಚಿತ ವಿಚಾರ ನೋಡಿ, ಅಲ್ಲಿ ಬಂತು ಡೀಟೇಲ್ಸು. ಜೈಲಿಗೆ ಹೋದಾಗ ಒಂದೇ ಸಲ ಕೂಡ ಸುಮಲತಾ ಅಂಬರೀಶ್ ಅವ್ರು ಬಂದಿರಲಿಲ್ಲ. ಇದು ದರ್ಶನ್ ಅಸಮಾಧಾನಕ್ಕೆ ಕಾರಣ ಆಯ್ತು. ಆಮೇಲೆ ನಮ್ಮ ಜೊತೆಗೆ ಪಬ್ಲಿಕ್ ಟಿವಿ ಜೊತೆಗೆ ಅವರ ಸಹೋದರ ಮಾತಾಡ್ತಾ ಇದ್ರು. ನಾವೇ ಕೇಳ್ತಾ ಇದ್ವಿ ಅವ್ರಿಗೆ ಪ್ರಶ್ನೆಯನ್ನು. ನಿಮ್ಮ ಫಸ್ಟ್ ಸರ್ಕಲ್ನಲ್ಲಿ ತುಂಬ ಜನ ಇರ್ತಾಯಿದ್ರು, ಬಟ್ ಅವ್ರು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಯಾರೂ ಬರಲಿಲ್ಲ, ಯಾರೂ ಅವ್ರ ಪರವಾಗಿ ಗಟ್ಟಿಯಾಗಿ ಮಾತಾಡೋದಕ್ಕೂ ಕೂಡ ನಿಂತ್ಕೊಳ್ತಾ ಇರಲಿಲ್ಲ ಅಂತ. ಆಗ ಅವರ ಸಹೋದರ ಕೂಡ ಸೂಕ್ಷ್ಮವಾಗಿ ತಿರುಗೇಟನ್ನು ಕೊಟ್ಟಿದ್ರು. ಯಾರ್ಯಾರು ಏನೇನು ಅನ್ನೋದು ಆ ಮೂಲಕ ಗೊತ್ತಾಗತ್ತೆ. ಅವ್ರ ಏನು, ಯಾರು ನಿಜವಾಗ್ಲೂ ಒಳ್ಳೆಯವರು, ನಟಿಸಿದವರು ಯಾರು, ತನ್ನವರಂತೆ ನಟಿಸಿದವರು ಯಾರು ಅನ್ನೋದು ದರ್ಶನಕ್ಕೆ ಗೊತ್ತಾಗಿದೆ, ರಿಯಲೈಸೇಷನ್ ಆಗಿದೆ ಅಂತೆಲ್ಲ ಅವ್ರು 1-1.5 ತಿಂಗಳ ಹಿಂದೆ ಪಬ್ಲಿಕ್ ಟಿವಿ ಜೊತೆಗೆ ಇಂಟರ್ವ್ಯೂ ಮಾಡಬೇಕಾದ್ರೆ ಒಂದು ಹಿಂಟನ್ನು ಕೊಟ್ಟಿದ್ರು. ಬಟ್ ಇದನ್ನು ಯಾರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಆದರೆ ಇದನ್ನು ಬಹಿರಂಗಗೊಳಿಸುವಂತಹ ಟೈಮ್ ಬಂದಿದೆ ಅಂತ ದರ್ಶನ್ಗೆ ಅನಿಸಿರ್ಬೋದು. ಇವತ್ತಿಂದ ಅವರು ಸೆಕೆಂಡ್ ಇನ್ನಿಂಗ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಈ 10 ತಿಂಗಳ ಗ್ಯಾಪ್ನ ಬಳಿಕ ಮತ್ತೊಂದು ಸಲ ಇಂಡಸ್ಟ್ರಿಯಲ್ಲಿ ಆ್ಯಕ್ಟಿವ್ ಆಗಿ ತೊಡಗಿಕೊಳ್ತಾ ಇದ್ದಾರೆ. ಈ ಮುಂಚೆನೇ ಈ ಬೆಳವಣಿಗೆ ನಡೆದಿರೋದು ಕುತೂಹಲ ಕಾರಣ. ಡೀಟೇಲ್ಸ್ ಕೊಡ್ತಾರೆ ಭಾರತಿ. ದರ್ಶನ್ ಅವರ ಸಹೋದರ ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಾಗ್ಲೂ ಕೂಡ ಹೇಳಿದ್ರು, ದರ್ಶನ್ಗೆ ಈಗ ಆಲ್ರೆಡಿ ರಿಯಲೈಸ್ ಆಗಿದೆ ತನ್ನವರು ಯಾರು, ತನ್ನವರಂತೆ ನಟಿಸಿದವರು ಯಾರು ಅಂತ. ಸೊ ಯಾರನ್ನ ಎಲ್ಲಿಡಬೇಕು ಆ ಕೆಲಸವನ್ನು ಫ್ಯಾಮಿಲಿ ಮಾಡುತ್ತೆ ಅಂತ ಅವ್ರು ಒಂದು ಹಿಂಟನ್ನು ಬಿಟ್ಕೊಟ್ಟಿದ್ರು. ಅದೇ ಮಾರ್ಗದಲ್ಲಿ ಇದ್ದಾರಾ ದರ್ಶನ್, ಹೇಗೆ ಅಂತ? ಹೌದು, ಬೆಳವಣಿಗೆ ನೋಡ್ತಿದ್ರೆ ಹೌದು, ಎಲ್ರಿಗೂ ಗೊತ್ತಾಗಿತ್ತು ಏನ್ ಅಸಮಾಧಾನ ಕಾರಣವಾಗಿದೆ ಸುಮಲತಾ ಹಾಗೂ ದರ್ಶನ್ ಅವ್ರ ನಡುವೆ ಅನ್ನೋದು. ಹೌದು, ಜೈಲ್ ಪಾಲಾದಾಗ ಸುಮಲತಾ ಅವರು ಬೆನ್ನಿಗೆ ನಿಲ್ಲಿಲ್ಲ ಅನ್ನೋ ಒಂದು ಕೊರಗು ದರ್ಶನ್ ಅವರಿಗೆ ಇತ್ತು, ಅಸಮಾಧಾನ ಇತ್ತು ಅನ್ನೋದು ಬಹಿರಂಗ ಆಗ್ತಿರುವಂತದ್ದು. 6 ಜನರನ್ನ ಫಾಲೋ ಮಾಡ್ತಾ ಇದ್ರಲ್ಲ, ಅದ್ರಲ್ಲಿ 3 ಜನ ಸುಮಲತಾ ಅವರ ಫ್ಯಾಮಿಲಿ ಅವರೇ. ಹೀಗಾಗಿ ಉಳಿದವ್ರನ್ನ ಎಲ್ಲರನ್ನೂ ಸೇರಿ ಒಟ್ಟಿಗೆ ಯಾರನ್ನು ಅನ್ಫಾಲೋ ಮಾಡದೆ ತನ್ನ ಪಾಡಿಗೆ ತಾನು ನಡೆದು ಬಿಡೋಣ ಅಂತ ಹೇಳಿ ಅವರ ಇಚ್ಛೆನೋ ಏನೋ. ಹೌದು, ಸಾಕಷ್ಟು ಬಾರಿ ಅನುಮಾನ ಇತ್ತು ಅವರ ನಡೆಯಲ್ಲಿ ನುಡಿಯಲ್ಲಿ. ದರ್ಶನ್ ಅವರೇ ಹೇಳಿದ್ರು, ಬರ್ಡೇ ಹಿಂದಿನ ದಿನ ಪೋಸ್ಟ್ ಮಾಡಿದ್ರಲ್ಲ, ವಿಡಿಯೋ ಮಾಡಿದ್ರಲ್ಲ, ಆ ವಿಡಿಯೋದಲ್ಲೇ ಒಂದು ಸುಳಿವನ್ನ ಕೊಟ್ಟಿದ್ರು ಕೂಡ. 3 ಜನರನ್ನ ಹೆಸರನ್ನ ಹೇಳಿದ್ರು, ರಕ್ಷಿತಾ, ಧನ್ವೀರ್ ಹಾಗೂ ರಚಿತಾ ಹೆಸರನ್ನ ಹೇಳಿದ್ರು, ಇನ್ಯಾರ ಹೆಸರನ್ನು ಹೇಳಿಲ್ಲ. ಇವರು ಸಪೋರ್ಟ್ ಇದೆ, ಇವ್ರ ಋಣ ಯಾವತ್ತೂ ಮರೆಯಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಹಾಗೇನೆ ಈಗ ಆಗಿರುವಂತಹ ಬೆಳವಣಿಗೆ ನೇರ ತಿರುಗೇಟು ಕೊಡೋದ್ರಲ್ಲಿ ಶುರುವಾಗಿರುವಂತಹ ಒಂದು ಪೈಪೋಟಿನ ಅಂತ. ಯಾಕಂದ್ರೆ ಹೌದು, ಸುಮಲತಾ ಅವರು ರಾಜಕೀಯಕ್ಕೆ ನಿಂತಾಗ MP ಆಗೋಕ್ ಹೊರಟಾಗ ಅಲ್ಲಿ ದರ್ಶನ್ ಅವರು ಎಷ್ಟು ಸಪೋರ್ಟ್ ಮಾಡಿದ್ರು, ಅವರ ಮಾತು, ಅವರ ಎಂಟ್ರಿ ಆಗಿದ್ದು ಸುಮಲತಾ ಅವರಿಗೆ ಎಷ್ಟು ಪ್ಲಸ್ ಆಯ್ತು ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಹೀಗಾಗಿ ಸಾಕಷ್ಟು ಸಂದರ್ಭದಲ್ಲಿ ಮದರ್ ಇಂಡಿಯಾ ಆಳ್ಬಾಳ್ ಬೀಳು ಅಂದ್ರೂ ಬೀಳ್ತೀನಿ ಅಂತ ಹೇಳಿಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದಂಥವ್ರು ದರ್ಶನ್. ಹೀಗಾಗಿ ಅವರು ಜೈಲಿಗೆ ಹೋಗೋದಕ್ಕಿಂತ ಮುಂಚೆ ಎಷ್ಟೊಂದು ಸಂಬಂಧ ಇತ್ತು, ಅಮ್ಮ ಅಂತಾನೆ ಅವ್ರನ್ನ ಕನ್ಸಿಡರ್ ಮಾಡಿ ಅಮ್ಮ ರೀತಿಯಲ್ಲೇ ನಡ್ಕೊಳ್ತಾ ಇದ್ರು ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಅದಾದ್ಮೇಲೆ ದರ್ಶನ್ ಅವರು ಜೈಲಿಗೆ ಹೋದ್ಮೇಲೆ ಸುಮಲತಾ ಅವರು ಒಂದಿಷ್ಟು ದಿನಗಳು ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ದರ್ಶನ್ ವಿಚಾರವಾಗಿ. ಅನೇಕ ಪರ ವಿರೋಧಗಳು ಬಂದ್ವು. ಆದ್ರೆ ಆ ಸಂದರ್ಭದಲ್ಲಿ ಸ್ವಲ್ಪ ಹಿಂದೇಟ್ ಹಾಕಿದ್ರು ಸುಮಲತಾ ಅವರು. ಅದು ರಾಜಕೀಯವಾಗಿ ತಿರುಗುತ್ತೋ, ಯಾವ ತರ ಆಗುತ್ತೋ ಅನ್ನೋದು ಅವ್ರಿಗೆ ಆತಂಕ ಇತ್ತು ಏನೋ. ಅದು ಅವರವರ ಅಭಿಪ್ರಾಯ, ಅವರವರ ಸಿದ್ಧಾಂತ ಆಗಿರುತ್ತೆ. ಆದ್ರೆ ಅದನ್ನ ಹೊರತಾಗಿ ಸುಮಲತಾ ಅವರು ಬೆನ್ನಿಗೆ ನಿಲ್ಲಿಲ್ಲ ಅನ್ನೋದು ದರ್ಶನ್ ಅವರಿಗೆ ಕೊರಗಿತ್ತೇನೋ, ಅಥವಾ ಯಾವ್ದು ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಗೊತ್ತಿಲ್ಲ. ಆದ್ರೆ ಈಗ ಆಗ್ತಿರೋ ಬೆಳವಣಿಗೆ ಅಂದ್ರೆ ಹೌದು, ದರ್ಶನ್ ಅವರು ಇವತ್ತಿಂದ ಸಿನಿಮಾ ವಾಪಸ್ ಹೋಗ್ತಾ ಇದಾರೆ. ಈ ಸಂದರ್ಭದಲ್ಲಿ ಅವ್ರು ಎಲ್ಲರನ್ನು ಅನ್ಫಾಲೋ ಮಾಡಿ ಬೇರೆ ಹೊಸ ಹೆಜ್ಜೆ ಅಂತಾನೆ ತಾವು ಹೇಳ್ದಂಗೆ ಇರ್ಬೋದೇನೋ ಮಮತಾ. ರೈಟ್, ಧನ್ಯವಾದ ಭಾರತಿ ತಮ್ಮೆಲ್ಲ ಮಾಹಿತಿಗಾಗಿ.